ಈಶ್ವರಪ್ಪನವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಜೊತೆ ದೆಹಲಿ ವರಿಷ್ಠರು ಮಾತನಾಡ್ತಾರೆ. ಟಿಕೆಟನ್ನು ಕೊಟ್ಟಿರೋದು ನಾನಲ್ಲಪ್ಪ, ಕೇಂದ್ರದ ನಾಯಕರು, ಅದರಲ್ಲಿ ನನ್ನ ಪಾತ್ರ ಇಲ್ಲ. ಇನ್ಫ್ಯಾಕ್ಟ್ ಟಿಕೆಟ್ ಘೋಷಣೆ ಆಗೋ ಹಿಂದಿನ ದಿನವೂ ಹೇಳಿದರು ಯಡಿಯೂರಪ್ಪ, ನನ್ನ ಜೊತೆ ಈಶ್ವರಪ್ಪ ಬರಲಿ, ನಾನು ಕರ್ಕೊಂಡೋಗಿ ಅಮಿತ್ ಶಾ ಭೇಟಿ ಮಾಡಿಸ್ತೀನಿ ಅಂತ. ಇವ್ರ ಕೈಲಿ ಏನೂ ಆಗಿಲ್ಲ ಅನ್ಸುತ್ತೆ. ಈಶ್ವರಪ್ಪನವರು ತಮ್ಮ ನಿರ್ಧಾರವನ್ನು ವಾಪಸ್ ಪಡಿತಾರೆ. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2 ದಿವಸದಲ್ಲಿ ಎಲ್ಲ ಬಗೆಹರಿಯುತ್ತೆ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಹೇಳಿದ್ದಾರೆ. ಯಡಿಯೂರಪ್ಪನವರು ಬಂಡಾಯ ಸ್ಪರ್ಧೆ ಮಾಡ್ತೀನಿ, ನಾನು ನಿಲ್ತೀನಿ ಅಂತ ಹೇಳಿ ನಮ್ಮ ಹಿರಿಯ ಮುಖಂಡರೆಲ್ಲ ಮಾತಾಡ್ತಾರೆ. ಅವ್ರು ಏನೇ ತೀರ್ಮಾನ ತಗೊಂಡಿದ್ರೆ ಕೇಂದ್ರದವ್ರು ತಗೊಂಡ್ರೋ ತೀರ್ಮಾನ, ಯಡಿಯೂರಪ್ಪ ಅಲ್ಲ. ಅವ್ರು ವೈಯಕ್ತಿಕವಾಗಿ ಯಡಿಯೂರಪ್ಪ ಅಂತ ಕೇಳ್ತಾರೋ ಗೊತ್ತಿಲ್ಲ ನನಗೆ. ಸರ್, ಈಗ ಬೊಮ್ಮಾಯಿ ಅವರಿಗೆ, ಶೋಭಾ ಅವರಿಗೆ ಟಿಕೆಟ್ ಕೊಡಿಸ್ತಾರೆ. ಯಡಿಯೂರಪ್ಪ ಅಲ್ಲರಿಗೆ ಕೊಡಿಸೋದು ಕೇಂದ್ರದ ನಾಯಕರು. ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಗಮನಿಸ್ತಾರೆ. ನನಗೆ ವಿಶ್ವಾಸ ಇದೆ ಈಗಲೂ ಕೂಡ ಈಶ್ವರಪ್ಪನವರು ವಾಸ್ತವಿಕ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರ ನಿರ್ಧಾರವನ್ನು ಹಿಂತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ಈಗಲೂ ಕೂಡ ಇದೆ. ಸಾಕಷ್ಟು ಪ್ರಯತ್ನಗಳು ಆಗಿದೆ, ನಡೀತಾ ಇದೆ, ಮುನ್ನೂ ಕೂಡ ನಡೀತದೆ. 28 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡುವಾಗ ಅಪೇಕ್ಷೆಗಳು, ಬೇಡಿಕೆಗಳು ಇವೆಲ್ಲವೂ ಸ್ವಾಭಾವಿಕವಾಗಿರುತ್ತೆ. ಈಶ್ವರಪ್ಪನವರು ನಮಗಿಂತ ಹಿರಿಯರು, ಕಾರಣಕ್ಕೆ ಒಂದೊಂದು ವಿಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ಚರ್ಚೆಗೆ ಇವತ್ತು ಅವಕಾಶಗಳಾಗೋದು ಸತ್ಯ. ನನಗನ್ಸುತ್ತೆ ಕೇಂದ್ರ ನಾಯಕರು, ರಾಜ್ಯದ ಮುಖಂಡರು ಒಟ್ಟಾಗಿ ಕೂತು ಈ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅಂತ ನನಗನ್ಸುತ್ತೆ. ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಇಲ್ಲ, 28 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಹಂಚಿಕೆ ಮಾಡುವಾಗ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಸೇರಿದಂತೆ ಎಲ್ಲರನ್ನು ಒಳಗೊಂಡಂಥ ಒಂದು ಸಮಾಜ ಕಟ್ಟುವಾಗ ಈ ಟಿಕೆಟ್ ಹಂಚಿಕೆಯಲ್ಲಿ ಎಲ್ಲವನ್ನು ಸಮನ್ವಯಗೊಳಿಸಿ ಹೋಗಬೇಕಾದದ್ದು ಒಂದು ಪಾರ್ಟಿಯ ಜವಾಬ್ದಾರಿ. ಅಲ್ಲಿ ಚರ್ಚೆ ಇರೋದೇನೆಂದರೆ ಹಾವೇರಿ ಜಿಲ್ಲೆಯ ಟಿಕೆಟ್ಗಳನ್ನು ಕಾಂತೇಶ್ನಿಗೆ ಕೊಡಬೇಕು ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ನಾನು ಆಗಲೇ ಹೇಳ್ತಾ ಇದ್ದೆ, ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಿದೆ ಎಲ್ಲರೂ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಯಡಿಯೂರಪ್ಪ ಒಬ್ಬರೇ ಅಲ್ಲ ಟಿಕೆಟ್ ಕೊಡೋದು, ಅವರೊಬ್ಬರು ಸದಸ್ಯರು ಅಷ್ಟೇ. ತುಂಬ ಜನ, ಪ್ರಧಾನಿ ಮೋದಿಯಿಂದ ಹಿಡಿದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ತುಂಬ ಜನ ಇದ್ದಾರೆ, CEC-ನಲ್ಲಿ. ಎಲ್ಲರ ತೀರ್ಮಾನ ಅಲ್ವಾ? ಯಾಕೆ ಎಲ್ಲರೂ ಸೇರಿ ಯಡಿಯೂರಪ್ಪನವ್ರ ಮೇಲೆ ಈಗ ಆರೋಪಗಳು ಮಾಡ್ತಾ ಇದ್ದಾರೆ ಅಂತ? ಅರವಿಂದ್, ಕೆಲವೊಂದು ಕ್ಷೇತ್ರಗಳೇ ಯಡಿಯೂರಪ್ಪನವರು ಕೂಡ ಹಠ ಹಿಡಿದು ಟಿಕೆಟ್ ಕೊಡಿಸಿದ್ದಾರೆ ಅನ್ನುವಂಥ ಮಾತುಗಳು ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಇವೇ ಮುಂತಾದ ಕ್ಷೇತ್ರಗಳಿಗೆ ಯಡಿಯೂರಪ್ಪನವರು ಹಠ ಹಿಡಿದು ಇಂಥವರೇ ಬೇಕು ಅನ್ನುವಂತಹ ಹಠದೊಂದಿಗೆ ಅಭ್ಯರ್ಥಿಗಳನ್ನ ಹಾಕಿಸಿಕೊಂಡಿದ್ದಾರೆ. ಇದು ಬಿಜೆಪಿಯ ಹಿರಿಯ ನಾಯಕರು ಕೂಡ ಈಶ್ವರಪ್ಪ ಆದಿಯಾಗಿ ಎಲ್ಲರೂ ಕೂಡ ಮಾಡ್ತಾ ಇರುವಂಥ ಆರೋಪ ಬಿಜೆಪಿ ವಲಯದಲ್ಲಿ ಈಗಾಗಲೇ ಚರ್ಚೆಯಲ್ಲಿರುವಂತಹ ವಿಚಾರ. ಆ ಹಿನ್ನೆಲೆಯಲ್ಲೇ ಯಾಕೆಂದರೆ ಯಡಿಯೂರಪ್ಪನವರು ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸ್ತೇನೆ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಕೂಡ ಕೊಟ್ಟಿದ್ರು. ನೀನೇ ಈ ಕ್ಷೇತ್ರದ ಅಭ್ಯರ್ಥಿ ಅಂತಲೂ ಕೂಡ ಈಶ್ವರಪ್ಪನವರ ಸಮ್ಮುಖದಲ್ಲೇ ಹೇಳಿದರು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಬಲವಾಗಿ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂಥ ವಾದ ಮಂಡನೆ ಮಾಡಲಿಲ್ಲ, ಕಾಂತೇಶ್ ಅವರ ಪರ ಬ್ಯಾಟಿಂಗ್ ಮಾಡಲಿಲ್ಲ, ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಈಶ್ವರಪ್ಪನವರ ನೇರ ಆರೋಪ. ಆದರೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಈಗಲೂ ಕೂಡ ವಿಶ್ವಾಸದಲ್ಲಿರುವಂಥದ್ದು ಹೈಕಮಾಂಡ್ನ ನಾಯಕರು ಮಧ್ಯಪ್ರವೇಶ ಮಾಡ್ತಾರೆ, ಈಶ್ವರಪ್ಪನವರ ಮನವೊಲಿಕೆ ಮಾಡ್ತಾರೆ, ಸಂಧಾನ ಮಾಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಇಬ್ಬರು ನಾಯಕರು ಕೂಡ ಇದ್ದಾರೆ. ಆದರೆ ಈಶ್ವರಪ್ಪನವರು ಮಾತ್ರ ನಿನ್ನೆ ಸಭೆಯಲ್ಲಿ ಅವರ ಮಾತಿನ ವೈಖರಿ, ಸಿಟ್ಟಿನ ಝರಿ ನೋಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗಿಯೂ ಕೂಡ ಅವರು ಬೆಂಡ್ ಆಗಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಇತ್ತು. ಆದರೆ ಹೇಳಲಿಕ್ಕಾಗಲ್ಲ. ಇನ್ನೂ ಕೂಡ ಈಗ ಇವತ್ತು ಮೋದಿಯವರು ಬರ್ತಿದ್ದಾರೆ, ಮತ್ತೆ ಸೋಮವಾರ ಬರ್ತಿದ್ದಾರೆ. ಈ ಮಧ್ಯೆ ನಡ್ಡಾ ಅವರು, ಅಮಿತ್ ಶಾ ಅವರು ಕೂಡ ಬರೋ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಮಾತುಕತೆ ಮಾಡಿಸ್ತಾರೋ ಅಥವಾ ಹೈಕಮಾಂಡ್ ನಾಯಕರು ಈಶ್ವರಪ್ಪನವ್ರನ್ನ ಡೆಲ್ಲಿಗೆ ಬುಲಾವ್ ಕೊಡಿಸೋ ಥರ ಮಾಡಿಸ್ತಾರೋ ಅನ್ನುವಂಥದ್ದು ಕಾದೊಡಬೇಕು. ಒಟ್ಟಾರೆಯಾಗಿ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶ ಬಹಳ ಅನಿವಾರ್ಯ ಆಗಿರುವಂಥದ್ದು. ಯಾಕೆಂದರೆ ಇಲ್ಲಿ ಶಿವಮೊಗ್ಗಕ್ಕೂ ಕೂಡ ಸಮಸ್ಯೆ ಆಗುತ್ತೆ ರಾಘವೇಂದ್ರ ಅವರ ಸ್ಪರ್ಧೆಗೆ, ಇನ್ನು ಹಾವೇರಿಗೂ ಕೂಡ ಸಮಸ್ಯೆ ಆಗುತ್ತೆ ಈಶ್ವರಪ್ಪನವರ ಈ ಸಿಟ್ಟಿನಿಂದಾಗಿ. ಹಾಗಾಗಿ ಶತಾಯಗತೆ ಆದಷ್ಟು ಬೇಗ ಈಶ್ವರಪ್ಪನವರ ಸಿಟ್ಟು ಶಮನ ಮಾಡಿಸಿ ಪಕ್ಷದಲ್ಲಿ ಕೆಲಸ ಮಾಡುವಂತೆ ಮಾಡಿಸಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಇರಾದೆ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಈಗ ದುಂಬಾಲು ಬಿದ್ದಿರುವಂಥದ್ದು. ಹೈಕಮಾಂಡ್ ನಾಯಕರು ಯಾರು ಪರಿಹಾರ ಮಾಡ್ತಾರೆ, ಅಮಿತ್ ಶಾ ಅವರು ಬರ್ತಾರೆ, JP ನಡ್ಡಾ ಅವರು ಮಾತಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಅರವಿಂದ್, ಓಕೆ, ಹಾಗೆ